ಇರಾನ್ ಯುದ್ಧ ಗೆಲ್ತಿದ್ಯಾ? ಪತ್ರಿಕೆಗಳನ್ನು ನೋಡಿದ್ರೆ ಹಾಗನ್ನಿಸ್ತಾ ಇದೆ, ಮೀಡಿಯಾ ರಿಪೋರ್ಟ್ಗಳನ್ನು ನೋಡಿದ್ರೆ ಹಾಗನ್ನಿಸ್ತಾ ಇದೆ. ಎಲ್ಲೆಲ್ಲೂ ಇರಾನ್ನ ಕೈ ಮೇಲಾಗ್ತಿದೆ ಅನ್ನೋದನ್ನ ತೋರಿಸ್ತಿದ್ದಾರೆ. ಗಲ್ಫ್ ಆಫ್ ಒಮನ್ ನಲ್ಲಿ ಇರಾನ್ನ ಕಡೆಯಿಂದ ಬಾಂಬ್ ಬಿದ್ದಿದೆ, ಇಸ್ರೇಲ್ ನಲ್ಲಿ ಬಾಂಬ್ ಬಿದ್ದಿದೆ, ನೆತನ್ಯಾಹು ಸತ್ತೇ ಹೋಗಿದ್ದಾರೆ, ಅಮೆರಿಕಾದ ಟ್ರಂಪ್ ಪತನಗುಟ್ತಾ ಇದ್ದಾರೆ. ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಇಸ್ ದಟ್ ಟ್ರೂ? ಇರಾನ್ ಯುದ್ಧವನ್ನ ಗೆಲ್ತಾ ಇದೆಯಾ? ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು. ಒಂದಷ್ಟು ಪಾಯಿಂಟ್ಸ್ ಅನ್ನು ಕೊಡ್ತೀನಿ, ನೀವೇ ಡಿಸೈಡ್ ಮಾಡಿ ಇರಾನ್ನ ಪರಿಸ್ಥಿತಿ ಏನಾಗ್ತಾ ಇರ್ಬೋದು ಅಂತ. ಇಡೀ ಜಗತ್ನಲ್ಲಿ ಇರಾನ್ಗೆ ಓಪನ್ ಆಗಿ ಸಪೋರ್ಟ್ ಮಾಡ್ಲಿಕ್ಕೆ ಇದುವರೆಗೂ ಒಂದು ರಾಷ್ಟ್ರ ಬಂದಿಲ್ಲ. ರಷ್ಯಾ ಮಾತನಾಡ್ತಾ ಇದೆ, ಆದ್ರೂ ಕೂಡ ಓಪನ್ ಆಗಿ ನಾನು ಇರಾನ್ ಜೊತೆಗೆ ನಿಂತಿದ್ದೀನಿ, ಅಮೆರಿಕದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ರಷ್ಯಾ ಹೇಳಲಿಲ್ಲ. ಚೈನಾ ಇರಾನ್ನ ಆಲ್ ವೆದರ್ ಫ್ರೆಂಡ್ ತರ ಇದೆ, ಇರಾನ್ ನಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಷ್ಟಾದ್ರೂ ಚೈನಾ ಕೂಡ ಇರಾನ್ಗೆ ಓಪನ್ ಆಗಿ ಸಪೋರ್ಟಿಗೆ ಬರ್ತಾ ಇಲ್ಲ. ಯಾರು ಇರಾನ್ನ ಸಪೋರ್ಟಿಗೆ ಇಲ್ಲ. ಯಾವತ್ತು ಭಾರತ ಪಾಕಿಸ್ತಾನ ಕಿತ್ತಾಟ ಆಗಿದೆಯೋ ಆವತ್ತು ಇರಾನ್ ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಮಾತನಾಡಿದೆ. ಆದ್ರೆ ಪಾಕಿಸ್ತಾನ ಇರಾನಿನ ವಿರುದ್ಧವಾಗಿಯೇ ಕೆಲಸ ಮಾಡ್ತಿದೆ ಹೊರತು ಇರಾನ್ನ ಸಪೋರ್ಟಿಗೆ ಬಂದಿಲ್ಲ. ಯಾರು ಗೆಲ್ತಾರೋ ಅಂತವರ ಸಪೋರ್ಟಿಗೆ ಯಾರಾದ್ರೂ ಹೋಗದೆ ಇರ್ತಾರ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕಂಡುಹಿಡ್ಕೋಬೇಕು ಅಷ್ಟೇ. ಇನ್ನು ಸ್ಟ್ರೈಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಳೆದ ಕೆಲವಾರು ದಿನಗಳಲ್ಲಿ, ನಾನು ಹೆಚ್ಚು ಕಡಿಮೆ 15-16 ದಿನಗಳಲ್ಲಿ ಏನಾಯ್ತು ಅನ್ನೋದನ್ನ ಕಾನ್ಫ್ಲಿಕ್ಟ್ ಟ್ರ್ಯಾಕರ್ ನ ಮೂಲಕ ಅಧ್ಯಯನ ಮಾಡುವಂತ ಪ್ರಯತ್ನ ಪಡ್ತಿದ್ದೀನಿ. ಡೇ 1 ನಲ್ಲಿ ಇರಾನ್ ಅಟ್ಯಾಕ್ ಮಾಡಿದಾಗ 346 ದಾಳಿಗಳನ್ನ ಮಾಡಿತ್ತು. ಅದರಲ್ಲಿ 150ರಷ್ಟು ಮಿಸೈಲ್ ದಾಳಿಯನ್ನ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ, ಇಸ್ರೇಲಿನ ಮೇಲೆ ಅಟ್ಯಾಕ್ ಮಾಡಿತ್ತು. ಡೇ 2 ಈ ದಾಳಿ ಜಾಸ್ತಿ ಆಗಿತ್ತು, 360ಕ್ಕೂ ಹೆಚ್ಚು ದಾಳಿಯಾಗಿತ್ತು. ಅದರಲ್ಲಿ 35ಕ್ಕೂ ಹೆಚ್ಚು ಮಿಸೈಲ್ಗಳಿದ್ವು. ಡೇ 10 ಬರೋ ವೇಳೆಗೆ ಈ ದಾಳಿಯ ಪ್ರಮಾಣ 33ಕ್ಕೆ ಇಳಿದಿತ್ತು, 10 ಮಿಸೈಲ್ ಮಾತ್ರ ಇತ್ತು. ಡೇ 16 ನಿನ್ನೆ ಒಟ್ಟು 10 ದಾಳಿಗಳಾಗಿವೆ, ಅದರಲ್ಲಿ ಒಂದೇ ಒಂದು ಮಿಸೈಲ್ ಕೂಡ ಇಲ್ಲ. ಹೀಗಾಗಿ ಇಸ್ರೇಲ್ ನಿನ್ನೆ ಒಂದು ರಿಪೋರ್ಟ್ ಅನ್ನ ಅಥವಾ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಆ ಹೇಳಿಕೆಯಲ್ಲಿ ಇಸ್ರೇಲ್ ಏನ್ ಹೇಳಿದೆ ಅಂತಂದ್ರೆ, ಇರಾನ್ ನ ಮಿಸೈಲ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿಯನ್ನ ಸಂಪೂರ್ಣ ಧ್ವಂಸ ಮಾಡಲಾಗಿದೆ. ಇರಾನ್ ಇನ್ ಮುಂದೆ ಏನಿದ್ರು ಮಿಸೈಲ್ ನ ಆಮದು ಮಾಡ್ಕೊಳ್ಬಹುದು ಹೊರತು ಅದು ತಾನೇ ಪ್ರೊಡ್ಯೂಸ್ ಮಾಡುವಂತ ಸಾಮರ್ಥ್ಯ ಹೊಂದಿಲ್ಲ. ಈಗಿನ ಪ್ರಕಾರ ಅದರಲ್ಲಿ ಪ್ರತಿ ತಿಂಗಳಿಗೆ ಒಂದು 100 ಮಿಸೈಲ್ಗಳನ್ನಾದ್ರೂ ಪ್ರೊಡ್ಯೂಸ್ ಮಾಡಬಹುದಿತ್ತು. ಈಗ ಆ ತರದ ಸಾಮರ್ಥ್ಯವು ಇರಾನ್ಗೆ ಉಳ್ಕೊಂಡಿಲ್ಲ. ಇದರ ಅರ್ಥ ಇರಾನ್ ಇನ್ನು ಮೇಲೆ ಏನಿದ್ರು ಐದರ್ ರಷ್ಯಾದಿಂದ ಆರ್ ಚೈನಾದಿಂದ ಇಂಪೋರ್ಟ್ ಮಾಡ್ಕೋಬೇಕು. ಬಟ್ ಚೈನಾಕ್ಕೆ ಅದನ್ನ ಕಳಿಸಬಲ್ಲಂತ ರೋಡ್ ಕೂಡ ಬ್ಲಾಕ್ ಆಗಿದೆ. ಯಾಕೆಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನದೊಂದಿಗೆ ಕಾನ್ಫ್ಲಿಕ್ಟ್ ನಲ್ಲಿದೆ. ಹೀಗಾಗಿ ಇರಾನ್ಗೆ ಮಿಸೈಲ್ ಬರುವಂತ ಸಾಧ್ಯತೆಗಳು ಇಲ್ಲ. ಆ ದೃಷ್ಟಿಯಿಂದ ಇರಾನ್ ಮಿಸೈಲ್ ಅಟ್ಯಾಕ್ ಇನ್ ಮುಂದೆ ಇಲ್ಲ. ಏನಿದ್ರು ಚೀಪ್ ಡ್ರೋನ್ಗಳ ಮೂಲಕ ಮಾತ್ರ ಅಟ್ಯಾಕ್ ಮಾಡಬೇಕು. ಬಟ್ ಸ್ಟಿಲ್ ಇರಾನ್ ಇಸ್ ವಿನ್ನಿಂಗ್. ಇರಾನ್ ಖರ್ಗ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಆಗಿದೆ. ಇರಾನಿನ ಖರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿರೋದನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. ಖರ್ಗ್ ಐಲ್ಯಾಂಡ್ ಅತ್ಯಂತ ಪ್ರಮುಖವಾದ ಜಾಗ. ಯಾಕೆ ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಇಷ್ಟಾದ್ರೂ ಕೂಡ ಅಂತ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಆದ್ರೂ ಕೂಡ ಇರಾನ್ ಗೆಲ್ತಾ ಇದೆ ಅನ್ನೋದನ್ನ ತುಂಬಾ ಜನ ನಂಬ್ತಿದ್ದಾರೆ ಅನ್ನೋದು ನಂಗೆ ಆಶ್ಚರ್ಯದ ಸಂಗತಿ. ಇರಾನಿನ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಹೇಳಿಕೆ ಕೊಟ್ಟು 4 ದಿನ ಆಯ್ತು. ಆ ಹೇಳಿಕೆ ಕೊಡುವಾಗ ಅವ್ರ ಹತ್ರ ಇನ್ನು ಮಿಸೈಲ್ಸ್ ನಮ್ಮ ಹತ್ರ ಇಲ್ಲ ಅಂತ ಗೊತ್ತಾಗಿದ್ದಿರ್ಬೋದು. ಸ್ಟಾಕ್ ಪೈಲ್ ಖಾಲಿ ಮಾಡುವಂತ ಪರಿಸ್ಥಿತಿ ಅವ್ರ ಹತ್ರ ಇದೆ. ಆ ಸ್ಟಾಕ್ ಅನ್ನ ಮಾತ್ರ ಯೂಸ್ ಮಾಡಬಹುದು. ಆ ತರದ ಮಾತು ಗೊತ್ತಿದ್ದಾಗ ಅವರೊಂದು ಮಾತನ್ನು ಹೇಳಿದ್ದಾರೆ, ಕೊನೆ ಉಸಿರಿನವರೆಗೂ ನಾವು ಹೋರಾಡ್ತೀವಿ ಅಂತ. ಕೊನೆ ಉಸಿರಿನವರೆಗೂ ಯಾರು ಹೋರಾಡ್ತಾರೆ? ಯಾರಿಗೆ ಸಾಯೋದು ಖಾತ್ರಿ ಇರುತ್ತೋ ಅವ್ರು ಮಾತ್ರ ಹೋರಾಟ ಮಾಡ್ತಾರೆ. ಈ ಹೈದರಾಬಾದ್ ಅನ್ನ ವಶಪಡಿಸಿಕೊಳ್ಬೇಕು ಅಥವಾ ಪ್ರತ್ಯೇಕ ಪಾಕಿಸ್ತಾನದಂತೆ ಅದನ್ನೊಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ನವಾಬ ಪ್ರಯತ್ನ ಪಡ್ತಿದ್ದಾಗ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕಾಸಿಂ ರಿಜ್ವಿ ಅನ್ನುವಂತ ರಜಾಕಾರರ ಪ್ರಮುಖ ಇದೇ ಮಾತನ್ನ, ಸೇಮ್ ಡೈಲಾಗ್ ಅನ್ನ ಸರ್ದಾರ್ ಪಟೇಲ್ರಿಗೆ ಹೇಳಿದ್ದ. ನೀವೇನಾದ್ರೂ ಸೈನ್ಯ ತಗೊಂಡು ಹೈದರಾಬಾದಿಗೆ ಬರೋದಾದ್ರೆ ನಾವು ರಜಾಕಾರರು ತಮ್ಮ ಕೊನೆ ಉಸಿರಿನವರೆಗೂ ಹೋರಾಟ ಮಾಡ್ತೀವಿ ಅಂತ ಸರ್ದಾರ್ ಪಟೇಲ್ ಏನ್ ಹೇಳಿ ಕಳಿಸಿದ್ರಂತೆ ಗೊತ್ತಾ? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನೀವೇ ಡಿಸೈಡ್ ಮಾಡಿದ್ರೆ ನಾನ್ ಯಾಕೆ ತಡಿಲಿ ಅಂತ. ದಟ್ ಈಸ್ ಸರ್ದಾರ್ ಪಟೇಲ್. ನನಗೆ ಈ ಮಾತು ತಕ್ಷಣಕ್ಕೆ ನೆನಪಾಯ್ತು. ಕೊನೆ ಉಸಿರಿನವರೆಗೆ ಹೋರಾಡ್ತೀವಿ ಅಂತಂದ್ರೆ ಆತ್ಮಹತ್ಯೆಗೆ ನಾವು ಸಿದ್ಧವಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಕಾಂಗ್ರೆಸ್ನ ಶಶಿ ತರೂರು ಇದರ ಆಧಾರದ ಮೇಲೆ ಒಂದು ಮಾತನ್ನು ಹೇಳಿದ್ದಾರೆ, ಇರಾನ್ ಈಸ್ ಇನ್ ರಿಸೀವಿಂಗ್ ಎಂಡ್ ಅಂತ. ಇರಾನ್ ರಿಸೀವಿಂಗ್ ಎಂಡ್ ಅಂತಂದ್ರೆ ಏನ್ ಗೊತ್ತಾ? ಇರಾನ್ ಈಗ ಈ ಹೋರಾಟದಲ್ಲಿ ಏಟು ತಿಂತಾ ಇದೆ. ಅಮೆರಿಕ ಗೆಲುವಿನ ಹಂತದಲ್ಲಿದೆ. ಈಗೇನಿದ್ರು ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಇರಾನ್ ಮತ್ತು ಅಮೆರಿಕ ಮಾತನಾಡಬೇಕು. ಬಟ್ ಇರಾನ್ ರಿಸೀವಿಂಗ್ ಎಂಡ್ ಅಲ್ಲಿದೆ ಅಂತ ಕಾಂಗ್ರೆಸ್ಸಿನ ನಾಯಕ ಶಶಿ ತರೂರ್ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಇರಾನ್ ಗೆಲ್ತಾ ಇದೆ. ಕೆಲವು ಪತ್ರಿಕೆಗಳವರಿಗೆ ಮತ್ತು ಯಾರ್ಯಾರು ಮುಸಲ್ಮಾನರು ಇದನ್ನು
ನೋಡ್ತಿದ್ದೀರೋ, ರೆಡಿ ಆಗಿದ್ದೀರೋ ನಾವು ಅಟ್ಯಾಕ್ ಮಾಡಬೇಕು ಅಂತ, ಅಥವಾ ನನ್ನ ಯೂಟ್ಯೂಬ್ ಮೇಲೆ ನನ್ನ ಮೇಲೆ ಮಾತನಾಡಬೇಕು ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಲಿ. ಎಲ್ರಿಗೂ ಗೊತ್ತಿದೆ ಜಗತ್ನಲ್ಲಿ ಇರಾನ್ ಸೋಲ್ತಾ ಇದೆ ಅಂತ, ಇರಾನ್ ಗೆಲ್ತಿದೆ ಅಂತ ಜಪ ಮಾಡ್ತಿರೋದು ನೀವು ಮಾತ್ರ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ನಾನು ನಿಮ್ ಜೊತೆ ಹಂಚ್ಕೋಬೇಕು. ಬಿಡಿ, ನಾನು ಈ ಸರ್ಕಾಸ್ಟಿಕ್ ಆಗಿ ಮಾತನಾಡೋದನ್ನ ಬಿಟ್ಟು ಫ್ಯಾಕ್ಟ್ ಗಳನ್ನು ಒಂದಷ್ಟು ನಿಮ್ ಜೊತೆ ಹಂಚ್ಕೊಳ್ತೀನಿ. ಅಂದುಕೊಂಡಂತೆ ಅಮೆರಿಕ ಏನೇನ್ ಅಂದ್ಕೊಂಡಿತ್ತು ಅದನ್ನೇ ಮಾಡ್ತಾ ಇದೆ. ನಾನು ಸುಮ್ಮನೆ ನಿಮ್ಗೆ ಹಳೆಯದನ್ನ ನೆನಪಿಸ್ತೀನಿ. ಪುಲ್ವಾಮಾದ ಮೇಲೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದ ನಂತರ ಭಾರತ ರಿಟಾಲಿಯೇಟ್ ಮಾಡ್ತು. ಪುಲ್ವಾಮಾದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ ಯಾವ ಕಾರಣಕ್ಕೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಅಟ್ಯಾಕ್ ಆದ ತಕ್ಷಣ ಭಾರತ ರಿಟಾಲಿಯೇಟ್ ಮಾಡ್ತು. ಭಾರತ ರಿಟಾಲಿಯೇಟ್ ಮಾಡಿದ ತಕ್ಷಣ ಪತರುಗುಟ್ಟಿದ ಪಾಕಿಸ್ತಾನ ಚೀನಾದ ಪರವಾಗಿದ್ದು ಅಮೆರಿಕದ ಸೆರಗಿನ ಹಿಂದೆ ಹೋಗಿ ಮುಚ್ಚಿಟ್ಕೊಳ್ತು. ಅಂದ್ರೆ ಒಂದು ಅಟ್ಯಾಕ್ ನಿಂದ, ಒಂದು ರಿಟಾಲಿಯೇಷನ್ ಇಂಡಿಯಾ ಮಾಡಿದ್ರಿಂದಾಗಿ ಚೀನಾದ ಪರವಾಗಿರುವಂತಹ ಪಾಕಿಸ್ತಾನ ಅಮೆರಿಕದ ಕಾಲ್ಬುಡಕ್ಕೆ ಹೋಗಿ ಬೀಳುವಂತಾಯ್ತು. ಒಂದು ಇಸ್ಲಾಮಿಕ್ ಕಂಟ್ರಿ ಅಮೆರಿಕದ ಕಾಲ್ಬುಡಕ್ಕೆ ಬೀಳುವಂತೆ ಅಮೆರಿಕ ಮೊದಲೇ ಮಾಡಿಕೊಳ್ತು. ಚೀನಾದ ಅಲೈಯಾಗಿದ್ದ ಪಾಕಿಸ್ತಾನವನ್ನ ಕಿತ್ಕೊಳ್ತು. ಈಗ ಪಾಕಿಸ್ತಾನ 100% ಅಮೆರಿಕದ ಅಲೈಯಾಗಿದೆ. ಹೀಗಾಗಿ ಚೀನಾದ ಶಸ್ತ್ರಾಸ್ತ್ರಗಳು ಇರಾನ್ಗೆ ತಲುಪದೇ ಇರುವಂತ ಸ್ಥಿತಿ ಬಂದಿದೆ ಅಂತಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಆನಂತರ ಇರಾನ್ ಯುದ್ಧಕ್ಕೆ ಪಾಕಿಸ್ತಾನವನ್ನ ಚೀನಾದಿಂದ ಸೆಳೆದುಕೊಂಡು ಅಮೆರಿಕ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಳ್ಳುವಂತೆ ಅದು ತನ್ನನ್ನು ತಾನು ರೂಪಿಸಿಕೊಂಡಿದೆ. ಇದಾದ ನಂತರ ಅಮೆರಿಕ ಏನ್ ಮಾಡ್ತು, ಇರಾನಿನ ಮೇಲೆ ಅಟ್ಯಾಕ್ ಮಾಡ್ತು. ಸಾಮಾನ್ಯವಾದ ಅಟ್ಯಾಕ್ ಅಲ್ಲ, ಇರಾನಿನ ಪ್ರಮುಖವಾಗಿರುವಂತ ಲೀಡರ್ ಖಮೇನಿಯನ್ನ, ಅದು ಅಲಿ ಖಮೇನಿಯನ್ನ ಕೊಂದಾಕ್ತು. ತಕ್ಷಣಕ್ಕೆ ಅದು ಗೊತ್ತಿತ್ತು ಇರಾನ್ ಮುಂದೆ ಏನ್ ಮಾಡುತ್ತೆ ಅಂತ. ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಮುಸಲ್ಮಾನರದ್ದು ಒಂದು ದಡ್ಡರ ಸಂತೆ. ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಬಹಳ ಬೇಗ ಅವ್ರನ್ನ ಭಡಕಾಯಿಸಬಹುದು, ಅವರನ್ನ ಬಹಳ ಬೇಗ ಯಾವ್ದಾದ್ರು ಯುದ್ಧಕ್ಕೆ ಪ್ರಚೋದಿಸಬಹುದು, ಮತಾಂಧ ಚಿಂತನೆಗಳಿಗೆ ತರಬಹುದು. ಅವ್ರ ಒಳಗೆ ನರೇಂದ್ರ ಮೋದಿಯ ದ್ವೇಷವನ್ನ ಇಂಜೆಕ್ಟ್ ಮಾಡಿ ಅವರಿಗೆ ತಮಗೇ ಕೆಡುಕಾಗುವಂತ ಸಂಗತಿಗಳನ್ನ ಮಾಡುವಂತೆ ಅವರನ್ನ ಪ್ರೇರೇಪಿಸಬಹುದು. ಇವೆಲ್ಲವನ್ನೂ ಸಹಜವಾಗಿ ಮಾಡಬಹುದು. ಇರಾನ್ ವಿರುದ್ಧ ಅಮೆರಿಕ ಹಂಗೆ ಮಾಡ್ತು. ಇರಾನಿನ ಲೀಡರ್ನ ಕೊಂದ ತಕ್ಷಣ ಆಕ್ರೋಶಗೊಂಡಂತ ಇರಾನ್ ತಕ್ಷಣ ಅಟ್ಯಾಕ್ ಮಾಡ್ತು. ಯಾರ ಮೇಲೆ ಅಟ್ಯಾಕ್ ಮಾಡ್ತು? ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತು. ಇದರಿಂದಾಗಿ ಮುಸಲ್ಮಾನ್ ರಾಷ್ಟ್ರಗಳು ಏನ್ ಸಪೋರ್ಟ್ ಮಾಡಬಹುದಿದ್ರೋ ಅದನ್ನು ಇರಾನ್ ಕಳ್ಕೊಳ್ತು. ಆಸ್ ಯೂಶುವಲ್ ಹೇಗೆ ಪ್ಲಾನ್ ಅಮೆರಿಕ ಮಾಡಿತ್ತು ಹಾಗೆ ನಡೀತು. ಎಲ್ಲ ಹೀಗೆ ನಡೀತಾ ಇರುವಾಗ ಶಾಂತವಾಗಿ ಇನ್ನೇನು ಎಲ್ಲವೂ ಶಾಂತವಾಗುತ್ತೆ ಅಂತಂದಾಗ ಅಮೆರಿಕ ಇರಾನಿನ ಎಲ್ಲ ಏರ್ ಬೇಸ್ ಗಳನ್ನ ಧ್ವಂಸಗೊಳಿಸ್ತು. ಎಲ್ಲಿಂದ ಮಿಸೈಲ್ ಅಟ್ಯಾಕ್ ಮಾಡಬಹುದಿತ್ತೋ ಅದನ್ನ ನಾಶ ಮಾಡಿ ಮುಂದೇನ್ ಮಾಡ್ತು ಗೊತ್ತಾ? ಡಿಸಾಲಿನೇಷನ್ ಪ್ಲಾಂಟ್ ಗಳನ್ನ ನಾಶ ಮಾಡ್ತು. ಅವುಗಳ ಅತ್ಯಂತ ಪ್ರಮುಖವಾಗಿರುವಂತಹ ಕುಡಿಯುವ ನೀರಿನ ಆ ಸ್ಥಳಗಳನ್ನ ಧ್ವಂಸಗೊಳಿಸಿದ ತಕ್ಷಣ ಅದು ಗೊತ್ತಿತ್ತು ಮೇಜರ್ ರಿಸೋರ್ಸಸ್ ಗಳನ್ನ ನಾಶ ಮಾಡಿದ್ರೆ ಇರಾನ್ ಶರಣಾಗುವ ಹಂತಕ್ಕೆ ಬರುತ್ತೆ ಅಂತ. ಆದ್ರೆ ಅದಕ್ಕೆ ಮುಂದಿನ ಹಂತವೂ ಗೊತ್ತಿತ್ತು. ಇರಾನ್ ತಕ್ಷಣ ಏನ್ ಮಾಡ್ತು, ಇಷ್ಟು ದಿನಗಳ ಕಾಲ ಗಲ್ಫ್ ಕಂಟ್ರಿಯಲ್ಲಿ ಅಮೆರಿಕದ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಂತ ಇರಾನ್ ಈಗ ಗಲ್ಫ್ ಕಂಟ್ರಿಯಲ್ಲೂ ಕೂಡ ಈ ತರದ ನೀರಿನ ವ್ಯವಸ್ಥೆಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತು. ಅದಾದ ನಂತರ ಮುಂದಿನ ಹಂತವಾಗಿ ಇರಾನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅಮೆರಿಕದ ಪ್ಲಾನಿಗೆ ತಕ್ಕಂತೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡ್ತು. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿದ ತಕ್ಷಣ ಏನಾಯ್ತು ಗೊತ್ತಾ? ಆರಂಭದಲ್ಲಿ ಅಮೆರಿಕ ಇಸ್ಲಾಮಿಕ್ ಕಂಟ್ರಿಗಳನ್ನ, ಗಲ್ಫ್ ಕಂಟ್ರಿಗಳನ್ನ ತನ್ನ ತೆಕ್ಕೆಗೆ ಸೆಳೆದುಕೊಳ್ತು. ಇರಾನ್ನೇ ಅಟ್ಯಾಕ್ ಮಾಡಿದ್ರ ಮೂಲಕ ಅವರೆಲ್ಲರೂ ಗಲ್ಫ್ ಕಂಟ್ರಿಗಳೆಲ್ಲ ಅಮೆರಿಕದ ಪರವಾಗಿ ಹೋದ್ರು. ಎರಡನೇದು, ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿದ್ರು ಅನಿವಾರ್ಯವಾಗಿ ಯುರೋಪ್ ಕೂಡ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನ ಕೊಡಬೇಕಾದಂತ ಅನಿವಾರ್ಯತೆಯನ್ನ ಅಮೆರಿಕ ಸೃಷ್ಟಿಸಿತು. ಈಗ ಅಮೆರಿಕ ಏನ್ ಹೇಳ್ತು ಗೊತ್ತಾ? ನೀವು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ನಾವು ನಿಮ್ಮ ಖರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತೀವಿ ಅಂತ ಖರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡಿಬಿಡ್ತು. ಯಾವ ಖರ್ಗ್ ಐಲ್ಯಾಂಡ್? ಖರ್ಗ್ ಐಲ್ಯಾಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರಾನ್ನ ದೃಷ್ಟಿಯಿಂದ. ಈ ಖರ್ಗ್ ಐಲ್ಯಾಂಡ್ ಇರಾನಿನ ಮೇಜರ್ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂತ ಜಾಗ. 90% ಇರಾನಿನ ಆಯಿಲ್ ಖರ್ಗ್ ಐಲ್ಯಾಂಡ್ ಇಂದನೇ ಎಕ್ಸ್ಪೋರ್ಟ್ ಆಗುತ್ತೆ. ಅದು ಇರಾನಿನ ಮೇನ್ ಲ್ಯಾಂಡ್ ನಿಂದ ಹೆಚ್ಚು ಕಡಿಮೆ 15 ನಾಟಿಕಲ್ ಮೈಲ್ ದೂರ, ಒಂದು 20-25 ಮೈಲು ಅಂತ ಇಟ್ಕೊಳ್ಳಿ. 25 ಮೈಲು ದೂರ ಮೇನ್ ಇರಾನಿನಿಂದ ಆಚೆಗಿರುವಂತ ಈ ಖರ್ಗ್ ಐಲ್ಯಾಂಡ್ ನ ಮೇಲೆ ಅಮೆರಿಕ ದಾಳಿ ಮಾಡಿ ಅಲ್ಲಿರುವಂತ ಇರಾನಿನ ಮಿಲಿಟರಿಯನ್ನ ಧ್ವಂಸಗೊಳಿಸಿತು. ಈಗ ತಾನು ಪೂರ್ತಿ ಅದನ್ನು ಅಟ್ಯಾಕ್ ಮಾಡಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಬೂಟ್ಸ್ ಆನ್ ಗ್ರೌಂಡ್ಸ್ ಬೇಕು. ಬೂಟ್ಸ್ ಆನ್ ಗ್ರೌಂಡ್ಸ್ ಅಂದ್ರೆ ಏನ್ ಗೊತ್ತಾ? ತನ್ನ ಸೈನಿಕರನ್ನ ಅಲ್ಲಿ ಕಳಿಸಬೇಕು. ನೆನ್ಪಿಟ್ಕೊಳ್ಳಿ, ಮೇನ್ ಲ್ಯಾಂಡ್ ಇರಾನಿಗೆ ಸೈನಿಕರನ್ನ ಕಳಿಸೋದು ಬಹಳ ಕಷ್ಟ. ಆದರೆ ಮೇನ್ ಲ್ಯಾಂಡ್ ಇರಾನ್ ನಿಂದ ದೂರದಲ್ಲಿರುವಂತ ಖರ್ಗ್ ಐಲ್ಯಾಂಡ್ಗೆ ತನ್ನ ಸೈನಿಕರನ್ನ ಕಳಿಸಿ ಪೂರ್ತಿ ಪ್ರಮಾಣದಲ್ಲಿ ಅದನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋದು ಬಹಳ ಕಷ್ಟ ಅಲ್ಲ. ಒಮ್ಮೆ ಏನಾದ್ರೂ ಅದನ್ನ ಕಂಟ್ರೋಲಿಗೆ ತೆಗೆದುಕೊಳ್ತು ಅಂತಂದ್ರೆ
ಚೈನಾಕ್ಕೆ ಬರ್ತಾ ಇರುವಂತ ಆಯಿಲ್ ನ ಬಹುಪಾಲು ಏನು ಇರಾನ್ ನಿಂದ ಬರುತ್ತೆ ಅದೇ ಭಾಗದಿಂದ ಅಷ್ಟು ತಡೆಯುವಂತೆ ಆಗುತ್ತೆ. ಇರಾನ್ಗೆ ಬರುವಂತ ಹಣ ನಿಂತೋಗುತ್ತೆ, ಚೈನಾಕ್ಕೆ ಹೋಗ್ತಾ ಇರುವಂತ ಆಯಿಲ್ ನಿಂತೋಗುತ್ತೆ. ಅಮೆರಿಕ ತಾನು ಏನ್ ಮಾಡಬೇಕು ಅಂತಿದ್ದೀನೋ 100% ಪ್ಲಾನಿಗೆ ತಕ್ಕಂತೆ ಅದನ್ನೇ ಮಾಡ್ತಾ ಇದೆ. ಈಗ ಮತ್ತೆ ಇರಾನ್ ರಿಟಾಲಿಯೇಟ್ ಮಾಡಿದೆ. ಇರಾನ್ ಅಂತೂ ಯಾವ ತರ ದಡ್ಡರಂತೆ ಬೇವ್ ಮಾಡ್ತಿದೆ ಅಂತಂದ್ರೆ, ಯಾವಾಗ ಇವರು ಖರ್ಗ್ ಐಲ್ಯಾಂಡ್ಗೆ ದಾಳಿ ಮಾಡಿದ್ರು, ಇವ್ರು ತಕ್ಷಣ ಇಷ್ಟು ದಿನಗಳ ಕಾಲ ಅಮೆರಿಕಾದ ಬೇಸಸ್ ಗಳ ಮೇಲೆ ದಾಳಿ ಮಾಡ್ತಿದ್ರು ಗಲ್ಫ್ ಕಂಟ್ರೀಸ್ ನಲ್ಲಿ. ಈಗ ಅವರು ಗಲ್ಫ್ ಕಂಟ್ರೀಸ್ ನಲ್ಲಿರುವಂತ ಪೋರ್ಟ್ ಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ದಾಳಿ ಎಲ್ಲಿಗಾಯ್ತು ಅಂತಂದ್ರೆ ಗಲ್ಫ್ ಆಫ್ ಓಮನ್ ನ ಆ ಕರಾವಳಿಯ ಭಾಗದಲ್ಲಿರುವಂತ ಫ್ಯುಜೈರಾ ಅನ್ನುವಂತ ಒಂದು ಪೋರ್ಟ್ ಮೇಲೆ ದಾಳಿ ಮಾಡಿತು. ಯಾಕೆ ಅಂದ್ರೆ ಈ ಫ್ಯುಜೈರಾಕ್ಕೆ ಯುಎಇಯ ಪೈಪ್ ಲೈನ್ ಕನೆಕ್ಟ್ ಆಗಿದೆ. ಅಲ್ಲಿಂದ ಅವರು ಸುಮಾರು ಜಗತ್ತಿನ ರಿಕ್ವೈರ್ಮೆಂಟ್ ನ ಆಲ್ಮೋಸ್ಟ್ 2% ನಷ್ಟು ಆಯಿಲ್ ಅನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅದನ್ನ ತಾನು ಬ್ಲಾಕ್ ಮಾಡುವ ಮೂಲಕ ಜಗತ್ತನ್ನ ಇನ್ನೂ ಕಷ್ಟಕ್ಕೆ ತಳ್ತೀನಿ ಅಂತ. ಸೊ ಹೀಗಾಗಿ ಇಡೀ ಜಗತ್ತು ಈಗ ಒಂದಾಗುವಂತ ಹಂತಕ್ಕೆ ಬಂದ್ಬಿಟ್ಟಿವೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಸುನ್ನಿ ರಾಷ್ಟ್ರಗಳೆಲ್ಲ ಜೊತೆಯಾಗ್ಬಿಟ್ಟಿವೆ. ನನಗೆ ಒಂದೇ ಒಂದು ಇದ್ದಿದ್ದೇನು ಅಂತಂದ್ರೆ, ತೀರಾ ಕ್ರಿಟಿಕಲ್ ಮೊಮೆಂಟ್ ನಲ್ಲಿ ಸುನ್ನಿಗಳು ಮತ್ತು ಭರವಸೆ ಇತ್ತು, ಹಾಗೇನಾದ್ರೂ ಮಾಡಬಹುದಾ, ಹಾಗೆ ಮಾಡಿದ್ರೆ ಮಾತ್ರ ಗೆಲುವಿನ ಸಾಧ್ಯತೆಗಳಿವೆ ಅಂತ. ಆದರೆ ದುರದೃಷ್ಟಕರ ಸಂಗತಿ, ಯಾವ ದೀನಿಗೋಸ್ಕರವೂ ಕೂಡ ಸುನ್ನಿ ಇಸ್ಲಾಮಿಸ್ಟ್ಗಳು ಶಿಯಾಗಳೊಂದಿಗೆ ಸೇರ್ಲಿಕ್ಕೆ ಒಪ್ಕೊಳ್ತಾನೆ ಇಲ್ಲ. ಅಮೆರಿಕ ತನ್ನ ಬೆರಳ ತುದಿಯಲ್ಲಿ ಈ ಸುನ್ನಿ ರಾಷ್ಟ್ರಗಳನ್ನ ಆಡಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದಂತ ಅಗತ್ಯ ಇದೆ. ಇನ್ ಸ್ವಲ್ಪ ಡೆಪ್ತಿಗೆ ನಾನು ಹೋಗೋದಾದ್ರೆ, ಈ ಒಟ್ಟಾರೆ ಪ್ಲಾನ್ ಇದೆಯಲ್ಲ, ಇದು ನೆನ್ನೆ ಮೊನ್ನೆ ಆಗಿರೋದು ಅಂತ ತಿಳ್ಕೊಳ್ಬೇಡಿ. ನಾನು ಸುಮ್ಮನೆ ಡಾಟ್ಸ್ ಅನ್ನ ಕನೆಕ್ಟ್ ಮಾಡುವಾಗ ನನ್ಗೆ ಅನ್ಸತ್ತೆ, ಟ್ರಂಪ್ ಯಾವತ್ ಎಲೆಕ್ಷನ್ ಗೆದ್ನೋ ಅವತ್ತೇ ಇದು ನಿಶ್ಚಯ ಆಗಿತ್ತು ಅಂತ. ನೀವು ಸುಮ್ಮನೆ ಆಲೋಚನೆ ಮಾಡಿ, ಈ ಟ್ರಂಪ್ಗೆ, ರಷ್ಯಾದ ಪುತಿನ್ಗೆ ಮತ್ತು ಭಾರತದ ನರೇಂದ್ರ ಮೋದಿ ಅವರಿಗೆ ಮೂವರಿಗೂ ಇರುವಂತ ಒಂದು ಕಾಮನ್ ವಿರೋಧಿ ಯಾರು? ನಂಗೆ ಗೊತ್ತಿದೆ, ತಕ್ಷಣಕ್ಕೆ ನಿಮ್ಗೆ ಹೊಳೆದಿದೆ ಚೀನಾ ಅಂತ. ಈ ಮೂವರಿಗೂ ಚೀನಾನ ಕಂಟ್ರೋಲ್ ಮಾಡಬೇಕಾದಂತ ಅಗತ್ಯ ಇದೆ. ಅಕಸ್ಮಾತ್ ರಷ್ಯಾ ಉಕ್ರೇನ್ ಜಗಳ ನಡೀತಿರ್ಲಿಲ್ಲ ಅಂತಂದಿದ್ರೆ ರಷ್ಯಾ ಓಪನ್ ಆಗಿ ಚೀನಾ ವಿರುದ್ಧ ಮಾತನಾಡಬಹುದಾಗಿತ್ತೇನೋ. ಆದ್ರೆ ಯಾವಾಗ ಉಕ್ರೇನ್ ನ ಗಲಾಟೆ ಆಯಿತು ಅದು ಸೈಲೆಂಟ್ ಆಗಿದೆ. ಬಟ್ ಭಾರತಕ್ಕೂ ಗೊತ್ತಿದೆ, ರಷ್ಯಾಕ್ಕೂ ಗೊತ್ತಿದೆ, ಅಮೆರಿಕಕ್ಕೂ ಗೊತ್ತಿದೆ, ಚೀನಾ ಒಳಗಿಂದೊಳಗೆ ಜಗತ್ನಲ್ಲಿ ತನ್ನ ಸಾಮರ್ಥ್ಯವನ್ನ ವಿಸ್ತರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದೆ ಮತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ತೋರಿಸಿಕೊಂಡು ತಾನು ಎಲ್ಲರಿಗಿಂತ ಸಮರ್ಥ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ. ಯಾವತ್ತು ಟ್ರಂಪ್ ಗೆದ್ನೋ ಆವತ್ತೇ ಆತ ಚೀನಾ ವಿರೋಧಕ್ಕೆ ಬೇಕಾಗಿರುವಂತ ಒಂದು ಪ್ರಯತ್ನ ಶುರು ಮಾಡಿದ. ಗ್ಲೋಬಲ್ ಪ್ರಾಪಗೆಂಡಾ ಇವತ್ತು ಏನೇನ್ ನಡೀತಿದೆಯಲ್ಲ, ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯುವಾಗ ಭಾರತ ಸೋಲ್ತಿದೆ, ಪಾಕಿಸ್ತಾನ ಗೆಲ್ತಾ ಇದೆ ಅನ್ನುವಂತ ಒಂದು ಪ್ರಾಪಗೆಂಡಾ ನಡೀತು. ಆಗ ಪಾಕಿಸ್ತಾನ ಅಮೆರಿಕದ ಕಾಲಿಗೆ ಬಿದ್ದು ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಿತ್ತು. 4 ದಿನದಲ್ಲಿ ಯುದ್ಧವನ್ನು ನಿಲ್ಲಿಸಬೇಕಾದಂತ ಸ್ಥಿತಿ ನಮಗೆ ತಂದೊಡ್ಡಿತ್ತು ಅಮೆರಿಕ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಹಾಗೆ ಗಿಡಗಿಡಾಯಿಸಿತ್ತು. ಅದರ ಪತ್ರಿಕೆಗಳು ಭಾರತದ ರಫೇಲ್ಗಳು ಬಿದ್ದೋಗಿವೆ, ಭಾರತ ಸೋಲುವ ಸ್ಥಿತಿಯಲ್ಲಿದೆ ಅಂತ ಮಾತನಾಡ್ತಿದ್ವಲ್ಲ. ಅಂದ್ರೆ ಈ ಪ್ರಾಪಗಂಡಾ ಮಿಷನ್ ಇದೆಯಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಇದರಲ್ಲಿ ಚೈನಾದ ಕಮ್ಯುನಿಸ್ಟ್ಗಳಿದ್ದಾರೆ, ಯುಎಸ್ ನ ಎಲೈಟಿಸ್ಟ್ಗಳಿದ್ದಾರೆ ಮತ್ತು ಕತಾರ್ನ ಇಸ್ಲಾಮಿಸ್ಟ್ಗಳ ಹಣ ಇದರಲ್ಲಿದೆ. ಇವರೆಲ್ಲರೂ ಸೇರಿಕೊಂಡು ಜಗತ್ತಿನ ಮೀಡಿಯಾಗಳನ್ನ ಕೊಂಡುಕೊಂಡಿದ್ದಾರೆ, ಜಗತ್ತಿನ ರಾಷ್ಟ್ರಗಳಲ್ಲಿರುವಂತಹ ಪ್ರಮುಖ ಅಧಿಕಾರಿಗಳನ್ನ ಕೊಂಡುಕೊಂಡಿದ್ದಾರೆ. ಅವುಗಳ ಮೂಲಕ ತಮಗೆ ಬೇಕಾಗಿರುವಂತ ಪ್ರಾಪಗೆಂಡಾ ಅವರು ಬೇಕಾದಾಗ ಹರಡಿಸ್ತಾರೆ. ಅದೇ ರೀತಿ ಪ್ರಾಪಗೆಂಡಾ ರಷ್ಯಾದ ವಿರುದ್ಧ ಕೂಡ ಮಾಡಿದ್ದಾರೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ಒಂದು ಆಲೋಚನೆ, ಆ ಕಾರಣಕ್ಕೇನೆ ಡೇ 1 ಇಂದ ರಷ್ಯಾ ಈ ಇರಾನಿನ ವಿಚಾರದಲ್ಲಿ ತಲೆ ಹಾಕಲಿಲ್ಲ. ವೆನಿಜುಯಲಾದ ಮೊದೆರೋನ್ ಅನ್ನ ಅಮೆರಿಕ ಹೊತ್ಕೊಂಡು ಹೋದಾಗ್ಲೂ ಕೂಡ ರಷ್ಯಾ ಏನಾದ್ರೂ ಕಠೋರವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ ನೆನಪಿದ್ಯಾ? ನನಗಂತೂ ನೆನಪಿಲ್ಲ. ಈ ಯುದ್ಧದಲ್ಲೂ ಕೂಡ ರಷ್ಯಾ ಡೇ 1 ಇಂದ ಮಾತಾಡಲಿಲ್ಲ. ಯುದ್ಧ ಶುರುವಾಗೋಕ್ಕಿಂತ ಪ್ರಾಬಬಲಿ 48 ಅವರ್ಸ್ ಮುಂಚೆ ಭಾರತದ ಪ್ರಧಾನಮಂತ್ರಿ ಇಸ್ರೇಲ್ ನಲ್ಲಿದ್ರು. ಇಸ್ರೇಲ್ ನಲ್ಲಿ ಹೇಗಿತ್ತು ಭಾರತದ ಪ್ರಧಾನಮಂತ್ರಿಯ ವೆಲ್ಕಮ್ ಅಂತಂದ್ರೆ, ಇಸ್ರೇಲ್ನ ಪ್ರಧಾನಮಂತ್ರಿಯೇ ಭಾರತದ ಪ್ರಧಾನಮಂತ್ರಿಯನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡಿದ್ರು ಅನ್ನುವಷ್ಟರ ಮಟ್ಟಿಗೆ ಅವರ ಕೆಲಸ ನಡೆದಿತ್ತು. ಯುದ್ಧದ ನಡುವೆ ಭಾರತ ಮತ್ತು ಯುಎಸ್ ಎಷ್ಟು ಚೆನ್ನಾಗಿರುವಂತ ರಿಲೇಷನ್ ತೋರಿಸ್ಬಿಡ್ತು ಅಂತಂದ್ರೆ, ಇಡೀ ಏಷ್ಯಾದಲ್ಲೇ ಅತ್ಯಂತ ಕಡಿಮೆ ಟ್ಯಾರಿಫ್ ಇವತ್ತು ಭಾರತದ ಮೇಲಿದೆ 18%. ಮತ್ತು ಭಾರತ ರಷ್ಯಾದಿಂದ ಆಯಿಲ್ ಅನ್ನು ತೆಗೆದುಕೊಳ್ಬಹುದು ಅಂತ ಆತ ಮುಕ್ತವಾಗಿ ಹೇಳಿ ಸುಮ್ಮನಾಗ್ಬಿಟ್ಟ. 30 ದಿನಗಳ ಪೀರಿಯಡ್ ಇದೆ, ಅಷ್ಟು ನೀವು ತೆಗೆದುಕೊಳ್ಬಹುದು. ಅಂದ್ರೆ ಭಾರತಕ್ಕೂ ಆಯಿಲ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಬಾರ್ದು, ಯುರೋಪಿನ ಭಾಗಕ್ಕೆ ಏನಾದ್ರೂ ಬೇಕಿದ್ರೆ ಅದಕ್ಕೂ ತೊಂದರೆ ಆಗಬಾರ್ದು. ಒಟ್ಟಾರೆ ಈ ಯುದ್ಧ ತನಗೆ ಬೇಕಾದಂತೆ ನಡಿಬೇಕು ಅಂತ ಎಲ್ಲರೂ ಯೋಚನೆ ಮಾಡದಂತೆ ಕಾಣುತ್ತೆ ಅಂತ ನನಗನ್ಸುತ್ತೆ. ಫೈನ್. ನಾನು ಯಾಕೆ ಇಷ್ಟನ್ನು ಗಂಭೀರವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ಫಾರಿನ್ ಪೋಸ್ಟ್ ಅನ್ನುವಂತ ಒಂದು ಪತ್ರಿಕೆ ತುಂಬಾ ಗಂಭೀರವಾಗಿರುವಂತ ಪತ್ರಿಕೆ. ಆ ಪತ್ರಿಕೆ ತನ್ನದೊಂದು ಆ ಲೇಖನ ತುಂಬಾ ಅದು ಪ್ರಾಪಗೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದೆ. ಆ ಲೇಖನದ ಟೈಟಲ್ ಏನ್ ಗೊತ್ತಾ? ದಿಸ್ ವಾರ್ ಈಸ್ ಅಬೌಟ್ ಚೈನಾ.
ದಿಸ್ ವಾರ್ ಇಸ್ ನಾಟ್ ಅಬೌಟ್ ಅಮೆರಿಕಾ, ನಾಟ್ ಅಬೌಟ್ ಇರಾನ್, ದಿಸ್ ವಾರ್ ಇಸ್ ಅಬೌಟ್ ಚೈನಾ. ಅದಾಗಲೇ ಚೈನಾದ ಒಂದು ಪ್ರಮುಖ ಅಲೈ ಆಗಿರುವಂತ ಪಾಕಿಸ್ತಾನವನ್ನ ಕಿತ್ಕೊಂಡಾಗಿದೆ. ಎರಡನೇದು ಇರಾನ್ ಅನ್ನ ಕಿತ್ಕೋಬೇಕು ಅಂತ. ಇರಾನ್ ನಲ್ಲಿ ಚೈನಾ 25 ವರ್ಷಗಳ ಒಂದು ಡೀಲ್ ಮಾಡಿಕೊಂಡು $400 ಬಿಲಿಯನ್ ಹಣ ಹೂಡ್ತೀನಿ ಅಂತ ಹೇಳಿದೆ. ಇರಾನಿನಿಂದ ಟೆರರಿಸ್ಟ್ ಗ್ರೂಪ್ ಆಗಿರುವಂತ ಹೌತಿಗಳು ಮತ್ತು ಹಿಜ್ಬುಲ್ಲಾಗಳನ್ನ ಬಳಸಿಕೊಂಡು ಅಮೆರಿಕಾನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಚೈನಾ ಏನ್ ಮಾಡ್ತಾ ಇತ್ತು, ಸೊ ದಟ್ ಅಮೆರಿಕ ಇವ್ರ ಜೊತೆ ಕಿತ್ತಾಡ್ತಾ ಇರ್ಲಿ, ಮಿಡ್ಲ್ ಈಸ್ಟ್ ನಲ್ಲೇ ಇರ್ಲಿ, ನನ್ನವರೆಗೂ ಬರದೇ ಇರ್ಲಿ ಅಂತ ಚೈನಾ ಪ್ರಯತ್ನ ಮಾಡ್ತಾ ಇತ್ತು. ಅದಕ್ಕೂ ಕೂಡ ಎಂಗೇಜ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿತ್ತು, ಸೊ ದಟ್ ಚೈನಾ ಮತ್ತು ಅಮೆರಿಕ ಹೆಡ್ ಆನ್ ಆಗುವಂತ ಪ್ರಯತ್ನ ಯಾವತ್ತೂ ಆಗಬಾರದು ಅಂತ. ಬಟ್ ಟೇಬಲ್ ಎಲ್ಲ ಟರ್ನ್ ಆಗ್ಬಿಟ್ಟಿದೆ. ಇವತ್ತಿನ ಟೇಬಲ್ ಹೆಂಗೆ ಟರ್ನ್ ಆಗಿದೆ ಅಂತಂದ್ರೆ, ಯುದ್ಧಕ್ಕೆ ಮೊದಲೇ, ಇವತ್ತೇನ್ ಯುದ್ಧ ನಡೀತಿದೆಯಲ್ಲ, ಇದಕ್ಕೆ ಮೊದಲೇ ಚೈನಾದ ರೆಡಾರ್ ಸಿಸ್ಟಮ್ಗಳು, ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೆಲಸಕ್ಕೆ ಬರೋದಿಲ್ಲ, ಅದು ಡಮ್ಮಿ ಪೀಸ್ ಅಂತ ಹೇಳಿ ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಪ್ರೂವ್ ಮಾಡ್ತು. ಈಗಂತೂ ಚೈನಾದ ಪರಿಸ್ಥಿತಿ ಏನು ಅಂತಂದ್ರೆ ಕ್ರೆಡಿಬಿಲಿಟಿನೇ ಇಲ್ಲ. ಅಮೆರಿಕಾದ ಮತ್ತು ಇಸ್ರೇಲಿನ ಮಿಸೈಲ್ ದಾಳಿ, ವಿಶೇಷವಾಗಿ ಇಸ್ರೇಲ್ನ ದಾಳಿ ಹೇಗೆ ನಡೀತಾ ಇದೆ ಇರಾನ್ ಮೇಲೆ ಅಂತಂದ್ರೆ ಟಾರ್ಗೆಟೆಡ್ ದಾಳಿಗಳು. ಆ ದಾಳಿಗಳನ್ನ ತಡೆಯುವಂತ ಸಾಮರ್ಥ್ಯ ಇಲ್ವೇ ಇಲ್ಲ. ನಾನೊಂದು ರಿಪೋರ್ಟ್ ಅನ್ನು ಓದ್ತಾ ಇದ್ದೆ, ಇರಾನ್ ತನ್ನ ಗುಡ್ಡಗಳ ಕೆಳಗೆ ಬಂಕರ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ತನ್ನ ಸೈನಿಕರನ್ನ ಇರಿಸಿಕೊಂಡಿದೆ ಅಂತ. ಬಟ್ ಇಸ್ರೇಲ್ನ ದಾಳಿ ಹೇಗಿದೆ ಅಂತಂದ್ರೆ, ಹೀಟ್ ಮ್ಯಾಪ್ಗಳ ಆಧಾರದ ಮೇಲೆ ಎಷ್ಟು ಆಳಕ್ಕೆ ಬಂಕರ್ ಇದೆಯೋ ಅದನ್ನು ಧ್ವಂಸ ಮಾಡಬಲ್ಲಂತ ಸಾಮರ್ಥ್ಯವನ್ನ ಇಸ್ರೇಲ್ ಪಡ್ಕೊಂಡಿದೆ. ಅದನ್ನ ಈ ಯುದ್ಧದಲ್ಲಿ ಬಳಸ್ತಾ ಇದೆ ಅಂತಂದ್ರೆ ಏನ್ ಅರ್ಥ? ಇರಾನ್ ಹತ್ರ ಏನೂ ಉಳ್ಕೊಂಡೇ ಇಲ್ಲ ಈಗ ಅಂತ. ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಚೀನಾನ ನಂಬಿ ಕೆಟ್ಟೆವು ಅಂತ ಗೊತ್ತಾಗಿದೆ. ಈಗ ಚೀನಾಕ್ಕಿರೋದು ಒಂದೇ ಒಂದು ಮಾರ್ಗ, ಅಮೆರಿಕದ ತಾಳಕ್ಕೆ ಕುಣಿಯೋದಲ್ಲದೆ ಬೇರೇನೂ ಅಲ್ಲ. ಮಿತ್ರೆ, ಸದ್ಯದಲ್ಲೇ ಟ್ರಂಪ್ ಚೈನಾಕ್ ಹೋಗ್ಬೇಕಾಗಿದೆ. ಏಪ್ರಿಲ್ ನಲ್ಲಿ ಚೈನಾಕ್ ಹೋಗ್ತೀನಿ ಅಂತ ಹೇಳಿದ್ದ ಅವನು, ಪ್ರಾಬಬಲಿ ಅವನು ನಿನ್ನೆಯ ಸ್ಟೇಟ್ಮೆಂಟ್ ನೋಡಿದ್ರೆ ಟ್ರಂಪ್ ಅದನ್ನ ಪೋಸ್ಟ್ಪೋನ್ ಮಾಡಿ ಆಗಿದೆ, ನಾನು ಸದ್ಯಕ್ಕೆ ಹೋಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ, ಚೈನಾ ಪೂರ್ತಿಯಾಗಿ ಬಾಗುವವರೆಗೆ ತಾನಲ್ಲಿ ಹೋದ್ರೆ ಉಪಯೋಗ ಇಲ್ಲ. ನಾನು ಹೇಳದಂತೆ ಚೈನಾ ಕೇಳುವಂತೆ ಮಾಡಬೇಕು ಅಂತಂದ್ರೆ ಇನ್ ಸ್ವಲ್ಪ ದಿನ ಯುದ್ಧ ನಡಿಬೇಕು ಅಂತ. ಸೊ ಯಾಕೆ ಚೈನಾಕ್ ಸಮಸ್ಯೆ ಆಗ್ಬಹುದು ಅಂತಂದ್ರೆ ಒಂದೇ ಒಂದು ಕಾರಣ, ಆಯಿಲ್ ಮಾತ್ರ ಪ್ರಾಬ್ಲಮ್ ಅಲ್ಲ, ಚೈನಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕಾನಮಿ. ನಾವು ಇಲ್ಲೇ ಕನ್ಸ್ಯೂಮ್ ಮಾಡ್ತೀವಿ, ಚೈನಾ ಎಕ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ, ತನ್ನ ವಸ್ತುಗಳನ್ನ ಯುರೋಪಿನ ಮಾರ್ಕೆಟ್ ನಲ್ಲಿ ಡಂಪ್ ಮಾಡುತ್ತೆ, ಇಂಡಿಯಾದಲ್ಲಿ ಡಂಪ್ ಮಾಡುತ್ತೆ, ಕಡಿಮೆ ಬೆಲೆ ಕೊಡುವಂತ ಪ್ರಯತ್ನ ಮಾಡುತ್ತೆ. ಆದ್ರೆ ಈಗ ಡಂಪ್ ಮಾಡ್ಲಿಕ್ಕೂ ಅದಕ್ಕೆ ರೂಟ್ ಇಲ್ಲದಂತಾಗಿದೆಯಲ್ಲ, ಇದೇ ಇರುವಂತ ದೊಡ್ಡ ಪ್ರಾಬ್ಲಮ್. ಚೈನಾ ಬ್ಲೀಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಚೈನಾ ಎಷ್ಟು ಬೇಗ ಯುದ್ಧ ಮುಗಿಯುತ್ತೋ ಅಷ್ಟು ಬೇಗನೆ ಒಳ್ಳೇದು ಅಂತ ಒದ್ದಾಡುವಂತ ಸ್ಥಿತಿಗೆ ಬಂದಿದೆ. ಬಟ್ ಚೈನಾ ಮಾತನ್ನು ಕೇಳೋರು ಯಾರು? ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂತ ರಾಷ್ಟ್ರ. ಹೀಗಾಗಿ ಜಗತ್ತಿನ ಅನೇಕ ರಾಷ್ಟ್ರದ ಜನ ಇವತ್ತು ಹೇಳ್ತಾ ಇದ್ದಾರೆ. ನಾನು ಅಮೆರಿಕಾದ ಕರ್ನಲ್ ಡಗ್ಲಸ್ ನ ಮಾತು ಕೇಳ್ತಿದ್ದೆ. ಆತ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಾನೆ, ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾನೆ, ಭಾರತ ಮೀಡಿಯೇಟ್ ಮಾಡಿದ್ರೆ ಬಹಳ ಚೆನ್ನಾಗಿರತ್ತೆ ಅಂತ ಆತ ಹೇಳ್ತಾನೆ. ನಾನು ಇವತ್ತಾನೆ ಒಂದು ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಮಾತನಾಡೋದನ್ನ ಕೇಳಿದ್ದೆ. ಆತ ಕೂಡ ಹೇಳ್ತಾನೆ ಭಾರತ ಮೀಡಿಯೇಟ್ ಮಾಡಬೇಕು ಅಂತ. ಅಂಡ್ ನಂಗೆ ಗೊತ್ತಿಲ್ಲ, ಇರಾನ್ ಜೊತೆ ಭಾರತ ಅದಾಗ್ಲೇ ಮಾತಾಡಿ ತನ್ನ 22 ವೆಸಲ್ಗಳನ್ನು ತರಿಸ್ಕೊಂಡಿದೆ. ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ 6 LPG, 1 LNG, 4 ಕ್ರೂಡ್ ಆಯಿಲ್, 1 ಕೆಮಿಕಲ್ ಪ್ರಾಡಕ್ಟ್, 3 ಕಂಟೈನರ್ ಶಿಪ್ಗಳು, 2 ಬಲ್ಕ್ ಕ್ಯಾರಿಯರ್ಗಳು, 22 ಕ್ಯಾರಿಯರ್ಗಳು, 22 ಹಡಗುಗಳು ಭಾರತಕ್ಕೆ ಬರ್ತಿವೆ ಅಂತ ಸ್ಪುಟ್ನಿಕ್ ವರದಿ ಮಾಡಿದೆ, ಸ್ಪುಟ್ನಿಕ್ ಇಂಡಿಯಾ ವರದಿ ಮಾಡ್ತಿದೆ. ಬಟ್ ಇವೆಲ್ಲದರ ನಡುವೆ ಮೀಡಿಯಾ ಮಾತ್ರ ಇರಾನ್ ಗೆಲ್ತಿದೆ, ಇರಾನ್ ಗೆಲ್ತಿದೆ ಅಂತ ಹೇಳ್ತಿದೆ. ಯಾಕೆ ಅಂತಂದ್ರೆ ಈ ಎಲ್ಲ ಮೀಡಿಯಾಗಳು ಡೀಪ್ ಸ್ಟೇಟ್ ಕಂಟ್ರೋಲ್ಡ್ ಮೀಡಿಯಾಗಳಾಗಿರೋದ್ರಿಂದ ಇದು ಗೆಲ್ತಿದೆ ಅಂತ ಹೇಳುತ್ತೆ. ಪಾಪ ಇದನ್ನ ನಂಬ್ಕೊಂಡಿರುವಂತ ಮೌಲ್ವಿಗಳು ಪ್ರತಿನಿತ್ಯ ಮಸೀದಿಯಲ್ಲಿ ಇರಾನ್ ಗೆಲ್ತಿದೆ, ಇರಾನ್ ಗೆಲ್ತಿದೆ ಅಂತ ಹೇಳ್ತಾರೆ. ಪಾಪ ನೀವು ನಂಬ್ಲಿಕ್ಕೆ ಹೋಗ್ಬೇಡಿ, ಈ ಫೇಕ್ ನ್ಯೂಸ್ ಗಳನ್ನೆಲ್ಲ ತೀರಾ ನಂಬ್ಲಿಕ್ಕೆ ಹೋಗ್ಬೇಡಿ. ಜಗತ್ತನ್ನು ನೋಡಿದ್ರೆ ಗೊತ್ತಾಗತ್ತೆ, ಅಮೆರಿಕ ಸೋಲತ್ತೆ ಅನ್ನೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಇರಾಕ್ ಅನ್ನ ಬಗ್ಗು ಬಡಿತು, ಅಮೆರಿಕ ಮಧುರವನ್ನು ಎತ್ಕೊಂಡು ಹೋಯ್ತು, ಅಮೆರಿಕ ಗೆಲ್ಬಹುದು. ಇಟ್ ಡಸಂಟ್ ಮೀನ್ ನಾನು ಅಮೆರಿಕದ ಸಪೋರ್ಟರ್ ಅಂತಲ್ಲ. ಇದೇ ಅಮೆರಿಕ ನಾಳೆ ಭಾರತದ ವಿರುದ್ಧವೂ ನುಗ್ಗಬಹುದು. ದಟ್ಸ್ ಅ ಡೇಂಜರಸ್ ಥಿಂಗ್. ನಾಳೆ ಏನಾದ್ರೂ ಸ್ಟೇಟ್ ಆಫ್ ಹೊರ್ಮೂಸ್ ಅಮೆರಿಕಾದ ಕೈಗೆ ಹೋದರೆ ನಾವು ಅಮೆರಿಕ ತಾಳಕ್ಕೆ ಕುಣಿಬೇಕಾದ ಸ್ಥಿತಿ ಬರುತ್ತೆ. ಬಟ್ ಫೈನ್, ನನಗೆ ಅದು ಅರ್ಥ ಆಗುತ್ತೆ. ನಾನು ಅಮೆರಿಕದ ಪರ ಏನಲ್ಲ. ಬಟ್ ಇಷ್ಟಂತೂ ಹೌದು, ಈ ಯುದ್ಧದಲ್ಲಿ ನಾನು ಅಮೆರಿಕದ ಪರ ಅಲ್ಲ ಅಂದ್ರೂ ಅಮೆರಿಕ ಸೋಲುತ್ತೆ ಅಂತ ಹೆಂಗೆ ಹೇಳೋದು? ಇಟ್ಸ್ ಫ್ಯಾಕ್ಟ್, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಬಟ್ ಇವೆಲ್ಲದರ ನಡುವೆ ಇಸ್ಲಾಮಿಕ್ ಕಂಟ್ರೀಸ್ ಬ್ಲೀಡ್ ಆಗ್ತಾ ಇದ್ರೆ ಭಾರತ ಮಾತ್ರ ಆರಾಮಾಗಿದೆ. ನಮಗೆ ಆಯಿಲ್ ನ ಕೊರತೆ ಆಗಲಿಲ್ಲ, LPG ಯ ಕೊರತೆ
ಆಗ್ಲಿಲ್ಲ, ಐ ಆಮ್ ಡ್ಯಾಮ್ ಶ್ಯೂರ್ ಈಗ ಮಧ್ಯಾಹ್ನದ ಊಟ ಎಲ್ಲರೂ ಮನೆಯಲ್ಲಿ ಮಾಡಿರ್ತೀರಾ, ಎಲ್ಲರೂ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡಿರ್ತೀರಾ. ಇನ್ಫ್ಯಾಕ್ಟ್ ಈ ಅವಕಾಶವನ್ನ ಬಳಸ್ಕೊಂಡು ಸರ್ಕಾರ ಯಾರ್ಯಾರಿಗೆ ಗ್ಯಾಸ್ ಸಿಲಿಂಡರ್ ಬೇಕೋ ಅವರೆಲ್ಲರೂ ಕೂಡ KYC ಫಿಲಪ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಹೋರ್ಡಿಂಗು ಕೂಡ ಕಡಿಮೆ ಮಾಡುವಂತ ಒಂದು ಪ್ರಯತ್ನ ಆಗುತ್ತೆ. ಗ್ಯಾಸಿನ ಮೇಲೆ ನಿರ್ಭರತೆ ಏನಿದೆ ಅದನ್ನು ಕೂಡ ಕಡಿಮೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಸರ್ಕಾರ ಪ್ರತಿಯೊಂದು ಅವಕಾಶವನ್ನು ಬಳಸ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಇರಾನಿನ ದುರದೃಷ್ಟ ಏನು ಅಂತಂದ್ರೆ ಏನೇನು ಮುಟ್ಟಿದಾರೋ ಎಲ್ಲ ಹಾಳಾಗ್ತಿದೆ ಪಾಪ. ಯಾಕೋ ನನಗೆ ಇವರುಗಳ ಪರಿಸ್ಥಿತಿ ಹಂಗ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಈ ಯುದ್ಧವನ್ನ ಗೆಲ್ತಾ ಇದ್ದೀವಿ ಅಂದ್ರೂ ಸೋಲ್ತಾ ಇದ್ದಾರೆ. ಎರಡನೇದು ನೆತನ್ಯಾಹು ಸತ್ರು ಅಂತ ಅವ್ರು ಹಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಆ ನೆತನ್ಯಾಹು ನೆಕ್ಸ್ಟ್ ಡೇನೆ ಒಂದು ವಿಡಿಯೋ ಮಾಡ್ಕೊಂಡು ಬಂದ. ಅದಕ್ಕೆ ಈ ಲೆಫ್ಟಿಸ್ಟ್ ಗಳೆಲ್ಲ ಸೇರ್ಕೊಂಡು ಅದು AI ಜನರೇಟೆಡ್ ವಿಡಿಯೋ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಫೈನ್, ಡೋಂಟ್ ವರಿ. ಎರಡನೇದು ಹಮಾಸ್, ಈ ನಡುವೆ ಹಮಾಸ್ ಅಂದ್ರೆ ಯಾರು? ನೆತನ್ಯಾಹು ವಿರುದ್ಧ, ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಪ್ಯಾಲೆಸ್ತೈನಿನ ಹೋರಾಟಗಾರರು. ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಅಕ್ಕಪಕ್ಕದ ಮುಸಲ್ಮಾನ್ ಕಂಟ್ರೀಸ್ ಗಳ ಮೇಲೆ ನೀವು ದಾಳಿ ಮಾಡ್ತಾ ಇರೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಬಿ ಕೇರ್ಫುಲ್ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಫೈನಲಿ ಸುನ್ನಿಗಳೇ, ಶಿಯಾಗಳೇ ಅನ್ನೋದು ಇವತ್ತು ಇರಾನ್ಗೆ ಅರ್ಥ ಆಗ್ತಿದೆ. ಇಂಟ್ರೆಸ್ಟಿಂಗ್ಲಿ ಹೌತೀಸ್ಗಳು ಯಾರು ಯೆಮೆನ್ ನಲ್ಲಿ ಸೌದಿ ವಿರುದ್ಧ ಹೋರಾಟ ಮಾಡಿದ್ರೋ ಆ ಹೌತಿಗಳು ಕೂಡ ಇದುವರೆಗೂ ಮಾತನಾಡ್ತಾ ಇಲ್ಲ. ಅನೇಕರು ಹೇಳ್ತಾರೆ ಅವ್ರು ಇನ್ನೂ ಸಮಯಕ್ಕೋಸ್ಕರ ಕಾಯ್ತಿದ್ದಾರೆ. ಇನ್ನು ಯಾವಾಗವರೆಗೂ ಕಾಯೋದ್ರಿ? ಇರಾನ್ ಪೂರ್ತಿ ಗಬ್ಬೆದ್ದೋಗಿದೆ. ಇರಾನಿನ ಅದರ ಏರ್ ಬೇಸ್ಗಳು ಧ್ವಂಸಗೊಂಡಿವೆ, ಇರಾನಿನ ಮಿಲಿಟರಿ ಬೇಸ್ಗಳು ಧ್ವಂಸಗೊಂಡಿವೆ. ಇರಾನ್ ತನ್ನ ಅತ್ಯಂತ ಪ್ರಮುಖವಾಗಿರುವಂತ ಖರ್ಗ್ ಐಲ್ಯಾಂಡ್ ಕಳ್ಕೊಳ್ಳುವಂತ ಸ್ಥಿತಿ ಬಂದಿದೆ. ಇನ್ನು ಹೌತಿಗಳು ಯಾವಾಗ ಬರ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಅಮೆರಿಕ ಗೆದ್ದಿದ್ದು 3 ಚಿಂತನೆಗಳು. ಮೊದಲನೇದು ಇರಾನ್ನ ನ್ಯೂಕ್ಲಿಯರ್ ಡಿಪಾಸಿಟ್ ನ ಪೂರ್ತಿ ಧ್ವಂಸಗೊಳಿಸಬೇಕು, ಅದು ಇಡೀ ಜಗತ್ತಿಗೆ ಒಳ್ಳೇದು ಅಂತ. ಐ ಥಿಂಕ್ ಇಟ್ ಈಸ್ ಅಟ್ ದ ವರ್ಜ್ ಆಫ್ ಡೂಯಿಂಗ್ ಇಟ್. ಎರಡನೇದು ಹಾರ್ಮುಸ್ ನ ಮೇಲೆ ಹಿಡಿತ ತಗೋಬೇಕು ಅಂತ ಸದ್ಯದಲ್ಲೇ ತಗೊಳುತ್ತೆ. ಮೂರನೇದು ಖರ್ಗ್ ಐಲ್ಯಾಂಡ್ ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ. ಐ ಥಿಂಕ್ ಮೊದಲು ಖರ್ಗ್ ಐಲ್ಯಾಂಡ್ ಮೇಲೆ ವಶಕ್ಕೆ ತೆಗೆದುಕೊಳ್ಳುತ್ತೆ, ಅದರ ಮೂಲಕ ಹಾರ್ಮುಸ್ ದ ಸ್ಟ್ರೈಟ್ ಮೇಲೆ, ಮತ್ತು ಮೂರನೇದಾಗಿ ಇರಾನ್ ನ ನ್ಯೂಕ್ಲಿಯರ್ ಡೆಪಾಸಿಟ್ಸ್ ಅನ್ನು ಧ್ವಂಸಗೊಳಿಸುತ್ತೆ. ಇಮ್ಯಾಜಿನ್ ಮಾಡಿ, ಇದು ಮಿಡ್ಲ್ ಈಸ್ಟ್ ನ ಒಟ್ಟಾರೆ ಸ್ಥಿತಿಗತಿಗಳಿಗೆ ಎಷ್ಟು ಒಳ್ಳೇದು ಅಂತ. ಸೊ ಆ ದೃಷ್ಟಿಯಿಂದ ಒಳ್ಳೇದು ಅಂತ. ಇನ್ನು ಮೋದಿಗೂ ಕೂಡ ಬಹಳ ಲಾಭ ಆಗಿದೆ. ನನಗಿನ್ನು ಹೇಳದೆ ಹೋದ್ರೆ, ಭಾರತದ ದೃಷ್ಟಿಯಿಂದ ಏನಾದ್ರೂ ಹೇಳದೆ ಹೋದ್ರೆ ತಪ್ಪಾಗುತ್ತಲ್ವಾ? ಮೋದಿಗೂ ಕೂಡ ಲಾಭ ಆಗಿದೆ. ಮೊದಲನೇ ಲಾಭ ಏನ್ ಗೊತ್ತಾ? ಮೊದಲನೇ ಲಾಭವೇ ಈ ನಮ್ಮ ವಿರೋಧ ಪಕ್ಷಗಳು ಆಂಟಿ ನ್ಯಾಷನಲ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ ಅವರಿಗೆ. ಅವ್ರೇನ್ ಪ್ರೂವ್ ಮಾಡ್ಲಿಕ್ಕೆ ಬೇಕಾಗಿಲ್ಲ, ಇವರೇ ಪ್ರೂವ್ ಮಾಡ್ಕೊಂಡ್ರು. ನೋಡಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇರುವಾಗ ಈ ವಿರೋಧ ಪಕ್ಷಗಳೆಲ್ಲ ಯಾರ ಪರವಾಗಿರ್ಬೇಕು ಭಾರತ ಅಂತ ಕೇಳ್ಕೊಳ್ತು? ಉಕ್ರೇನ್ ಪರವಾಗಿ. ಉಕ್ರೇನ್ಗೂ ನಮಗೂ ಏನು ಭಾರಿ ದೊಡ್ಡ ಬಿಸ್ನೆಸ್ ಏನಲ್ಲ, ಆದ್ರೆ ರಷ್ಯಾ ನಮ್ಗೆ 60% ಆಫ್ ವೆಪನ್ ಅನ್ನ ಸಪ್ಲೈ ಮಾಡುತ್ತೆ. ರಷ್ಯಾ ನಮ್ಗೆ ಕಡಿಮೆ ಬೆಲೆಯಲ್ಲಿ ಆಯಿಲ್ ಸಪ್ಲೈ ಮಾಡ್ತಾ ಇದೆ. ಇಂಥ ರಷ್ಯಾನ ನಾವು ವಿರೋಧ ಕಟ್ಕೋಬೇಕು ಅಂತ ಹೇಳಿದ್ರು. ಯಾಕೆ? ಭಾರತಕ್ಕೆ ತೊಂದರೆ ಆಗಬೇಕು ಅಂತ. ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ನಡುವೆ ಯುದ್ಧ ನಡೀತಾ ಇರುವಾಗ ಭಾರತ ನ್ಯೂಟ್ರಲ್ ಆಗಿರ್ಲಿ ಅಂತ ಅವ್ರು ಕೇಳಲಿಲ್ಲ. ಭಾರತ ಇಸ್ರೇಲ್ನ ವಿರುದ್ಧ, ಗಾಜಾ ಪಟ್ಟಿಯ ಪರವಾಗಿ, ಪ್ಯಾಲೆಸ್ತೈನ್ನ ಪರವಾಗಿರಬೇಕು ಅಂತ ಕೇಳ್ಕೊಂಡ್ರು. ಆದ್ರೆ ನಮಗೆ ಹೈಯೆಸ್ಟ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಕೊಡೋದೇ ಈ ಇಸ್ರೇಲ್ನ ಜನ. ಅವ್ರ ವಿರೋಧ ಕಟ್ಕೊಳ್ಳಿ ಅಂತನ. ಮತ್ತು ಮೂರನೇದು, US ಮತ್ತು ಇರಾನ್ ನಡುವೆ ಈಗ ಯುದ್ಧ ನಡೀತಾ ಇರುವಾಗ ನಾವು ಇರಾನ್ನ ಪರವಾಗಿರಬೇಕು, US ಪರವಾಗಲ್ಲ ಅಂತ. ನಮ್ದು ಹೈಯೆಸ್ಟ್ ಟ್ರೇಡ್ ನಡೆಯೋದು ಎಲ್ಲಾ ರಾಷ್ಟ್ರಗಳ ನಡುವೆ, ಇಡೀ ಭೂಮಂಡಲದಲ್ಲಿ ನಾವು ಅತ್ಯಂತ ಹೆಚ್ಚು ಟ್ರೇಡ್ ಮಾಡೋದು ಅಮೆರಿಕ ಜೊತೆಗೆ. ಅವ್ರ ವಿರೋಧ ಕಟ್ಕೊಳ್ಳೋದ? ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಭಾರತಕ್ಕೆ ತೊಂದರೆ ಆಗುವುದೆಲ್ಲವನ್ನು ನಾವು ಮಾಡಬೇಕು ಅಂತ ವಿರೋಧ ಪಕ್ಷಗಳು ಎಕ್ಸ್ಪೆಕ್ಟ್ ಮಾಡ್ತಾವಲ್ಲ, ಅವ್ರು ಎಷ್ಟು ಆಂಟಿ ನ್ಯಾಷನಲ್ ಅಂತ ಸಹಜವಾಗಿಯೇ ಸಮಾಜಕ್ಕೆ ಗೊತ್ತಾಗ್ತಿದೆ. ಇನ್ನು ಸಮಾಜನೂ ಯೋಚನೆ ಮಾಡುತ್ತೆ, ಈ ಕಷ್ಟ ಕಾಲದಲ್ಲಿ ಮೋದಿ ಜಾಗದಲ್ಲಿ ರಾಹುಲ್ ಗಾಂಧಿ ಇದ್ದಿದ್ರೆ ಏನಪ್ಪಾ ಕತೆ ನಮ್ದು ಅಂತ. ನಾನು ಸುಮ್ಮನೆ ಕೇಳಿದೀನಿ ಅಷ್ಟೇ, ನೀವೇ ಇಮ್ಯಾಜಿನ್ ಮಾಡಿ ಏನ್ ಮಾಡ್ಬೋದು ಅಂತ. ಒಂದೇ ಒಂದ್ ಮಾತಿನಲ್ಲಿ ಹೇಳ್ಬೋದು ಅಂತಂದ್ರೆ, ಈ ಇರಾನ್ ಇತ್ತೀಚೆಗೆ ಹೇಳಿದೆ, ನಾವು ಬೇಕಾದಷ್ಟು ಕಾಲ ಯುದ್ಧವನ್ನ ಡ್ರ್ಯಾಗ್ ಮಾಡ್ತೀವಿ ಅಂತ. ಡ್ರ್ಯಾಗ್ ಮಾಡ್ಲಿಕ್ಕೆ ಸಾಧ್ಯ ಇರೋದು ಅಮೆರಿಕಕ್ಕೆ ಮಾತ್ರ. ಅಮೆರಿಕ ಈಗಾಗಲೇ ದಾಳಿಯನ್ನ ಕಂಟ್ರೋಲ್ಡ್ ಆಗಿ ನಿಧಾನವಾಗಿ ದಾಳಿ ಮಾಡ್ತಾ ಇದೆ. ಅಮೆರಿಕ ಆ ಕಡೆ ಕ್ಯೂಬಾದಲ್ಲೂ ದಾಳಿ ಮಾಡಿಸಿ ಚೈನಾದ ಮತ್ತೊಂದು ಅಲೆಯನ್ನ ಕಿತ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿದೆ. ಅಮೆರಿಕ ತನಗೆ ಬೇಕಾದಷ್ಟು ಹೊತ್ತು ಇದನ್ನ ಡ್ರ್ಯಾಗ್ ಮಾಡಿ ಫೈನಲಿ ಒಂದು ದಿನ ತಾನು ತನಗೆ ಬೇಕಾಗಿರುವಂತ ವ್ಯಕ್ತಿಯನ್ನ ಇರಾನ್ ನಲ್ಲಿ ಕೂರಿಸ್ಕೊಂಡೋ ಅಥವಾ ಇರಾನ್ನೇ ಅಮೆರಿಕ ಗೆದ್ದಿದೆ ಅಂತ ಹೇಳುವಂತೆ ಮಾಡಿಕೊಂಡು ಈ ಯುದ್ಧವನ್ನ ಬೇಕಾದಂತೆ ನಿಲ್ಲಿಸಬಲ್ಲದು. ನಾನು ಮುಸಲ್ಮಾನರಿಗೆ ಒಂದೇ ಒಂದು, ವಿಶೇಷವಾಗಿ ಶಿಯಾಗಳಿಗೆ ಒಂದೇ ಒಂದು ಸಜೆಷನ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ರಂಜಾನ್ ಕಾಲ, ನಂಗೇನು ಸರ್ಕಾಸಮ್ ಏನು ಬೇಕಾಗಿಲ್ಲ, ಬಟ್ ಇಷ್ಟನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಫ್ರೆಂಡ್ಸು ಸುನ್ನಿಗಳಲ್ಲ. ನಿಮ್ಗೇನಾದ್ರೂ ಫ್ರೆಂಡ್ಸ್ ಅಂತಿದ್ರೆ ವರ್ಲ್ಡ್ ಅಲ್ಲಿ ಅದು ಹಿಂದೂಗಳು ಮಾತ್ರ. ಸ್ಪೆಷಲಿ ಭಾರತದ ಈ ಜನಗಳು, ನಾವು ನಿಮ್ಗೆ ಯಾವತ್ತಿದ್ರು ಫ್ರೆಂಡ್ಸ್ ಹೊರತು ಬೇರೆಯವರಲ್ಲ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಬಹುಶಃ ಎಲ್ರಿಗೂ ಒಳ್ಳೇದು, ನಿಮ್ಗೂ ಒಳ್ಳೇದಾಗತ್ತೆ, ಜಗತ್ತಿಗೂ ಒಳ್ಳೇದಾಗತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್
ಇರಾನ್ ಗೆಲ್ಲುತ್ತಾ, ಅಮೆರಿಕ ಗೆಲ್ಲುತ್ತಾ, ಕಾಲವೇ ನಿರ್ಧರಿಸುತ್ತೆ. ನಾನಂತೂ ನಿಮ್ಮೆದುರಿಗೆ ಇರುವ ಎಲ್ಲ ಡಾಟಾ ಪಾಯಿಂಟ್ಗಳನ್ನು ಮುಂದಕ್ಕೆ ಹಾಕಿದ್ದೀನಿ. ನಿರ್ಧಾರ ನೀವು ತೆಗೆದುಕೊಳ್ಳಿ, ಅಥವಾ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನು ಒಂದೂವರೆ ತಿಂಗಳಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.